ಚೆನ್ನಾಗಿದ್ಯಾಕ? ಡಾಕ್ಟ್ರ್ ಏನು ಹೇಳಿದ್ರು? ಚೆನ್ನಾಗಿದ್ದಮ್ಮ, ಯಾವ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆಯಾ, ಚೆನ್ನಾಗಿ ಊಟ ಮಾಡ್ಕೊಂಡು ಸೊಪ್ಪು ಹಣ್ಣು ಹಂಪಲು ಎಲ್ಲ ತಿನ್ಕೊಂಡು ಚೆನ್ನಾಗಿರಮ್ಮ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ ಏನಿಲ್ವಂತೆ. ಶುಗರು ಏನು ಅಷ್ಟೊಂದಿಲ್ಲ, ಶುಗರ್ ಎಲ್ಲ ಕಡಿಮೆ ಐತೆ, ಬಿ ಪಿ ಮಾತ್ರ ಸ್ವಲ್ಪ ಐತೆ. ಈ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ, ಏನಂತ ಪ್ರಾಬ್ಲಮ್ ಎಲ್ಲ ಏನಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನೀವು ಅದನ್ನ ಮನಸ್ಸಿಂದ ತೆಗ್ದಾಕ್ರಿ ಫಸ್ಟು. ನಾನು ಬಿ ಪಿ ಐತೆ ಶುಗರ್ ಐತೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿರಬಾರ್ದು, ಅದನ್ನೇ ಇಟ್ಕೊಂಡಿರಬಾರ್ದು ಮನಸ್ಸಾಗೆ ಅಂತ ಹೇಳಿದ್ರು. ಇವಳು ಹೆಂಗೆ ಗೊತ್ತೇನಮ್ಮ ಸೇವಂತಿ, ಬರೀ ಅದನ್ನೇ ಮನಸ್ಸಿನಾಗ ಇಕ್ಕಬಿಟ್ಟವಳೆ. ಹೆಂಗೆ ಅಂದರೆ ನನಗೆ ಬಿ ಪಿ ಐತೆ ಶುಗರ್ ಐತೆ, ಬಿ ಪಿ ಐತೆ ಶುಗರ್ ಐತೆ ಅಂತ ಒಂಥರ ಅದನ್ನೇ ಇಕ್ಕೊಂಡು ಅವಳು ಈ ಥರ ಆಗಿರೋದು. ಇವಾಗ ಡಾಕ್ಟ್ರ್ ಹೇಳ್ಯಾರು ನೋಡು, ಹೆಂಗೆ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಟೆಸ್ಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದ್ದಾಳೆ. ಸುಮ್ಮನೆ ಅವಳೊಂಥರ ಏನೋ ನನಗೆ ಬಿ ಪಿ ಶುಗರು ಅಂತ ಈಗ ಶುಗರ್ ಅಂತ ಏನೇನು ತಿಂದಂಗಾಗಿ ಇವಳು ಹಿಂಗೆ ಆಗಿರೋದು. ಯಾಕೆ ಹಿಂಗೆ ಸಣ್ಣಕಾಗಿ ಇವಳು ಅಂತಂದರೆ ಶುಗರ್ ಐತೆ ಅಂತ ಹೇಳಿ ಹಣ್ಣು ಹಂಪ್ಲು ಏನು ತಿಂತಿರ್ಲಿಲ್ಲ. ಅವ್ರು ಅದಕ್ಕೇ ತಿನ್ನಬೇಕು ಹಣ್ಣು ಹಂಪ್ಲು ಎಲ್ಲನ ಜಾಸ್ತಿ ತಿನ್ನಬೇಡ್ರಿ. ಈಗ ಒಂದು ಸೇಬು ತಿನ್ನೋದ್ರಿಂದ ಏನಾಗಲ್ಲ, ಒಂದು ಸೇಬು ಈ ಥರ ಎಲ್ಲನ ತಿನ್ಬೋದು, ಹಣ್ಣು ಎಲ್ಲನ ದಿವ್ಸಕ್ಕೊಂದು ಎಳ್ನೀರು ಕುಡೀರಿ, ಯಾವಾಗಾದ್ರೂ ಏನಾದರೂ ತಿಂದ್ರಿ ಏನಾಗಲ್ಲ. ಶುಗರ್ ಅಂತ ಅಂದ ಮಾತ್ರಕ್ಕೆ ಆ ಥರ ಎಲ್ಲ ಏನಿಲ್ಲ, ಕಂಟ್ರೋಲ್ ಆಗೈತಿ ಇವಳಿಗೇನು ಅಷ್ಟೊಂದಿಲ್ಲ. ಶುಗರ್ ಎಲ್ಲ ಕಡಿಮೆ ಆಗೈತೆ, ಅದಕ್ಕೆ ಮಾತ್ರೆ ತಗೊಳ್ಳೋಂಥ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿದ್ರು. ಒಂದು ವಾರ ಟೆಸ್ಟ್ ಮಾಡಿದ್ರಲ್ಲ, ಒಂದು ವಾರ ಅಡ್ಮಿಟ್ ಆದಾಗಿಂದನೂ ಟೆಸ್ಟ್ ಮಾಡಿದ್ರು, ಶುಗರ್ ಏನಿಲ್ಲ, ಬಿ ಪಿ ಮಾತ್ರ ಒಂದು ಐತೆ. ನೈಟ್ ಟೈಮು ಮಾತ್ರೆ ತಗೋಬೇಕು ಅಂತ ಹೇಳಿದ್ರು ಅಷ್ಟೇ. ಇನ್ನೇನು ಬೇರೆ ಪ್ರಾಬ್ಲಮ್ ಏನೂ ಇಲ್ಲ ಕಣಕ್ಕ. ಅಮ್ಮಯ್ಯ ಅದನ್ನೇ ತಲೆಗೆ ಇಕ್ಕೊಂಡು ಒಂಥರ ಅದೇ ಇದು ಮಾಡ್ಕೊಂಡು ಹಂಗಾಗಿತ್ತು ಅಷ್ಟೇ ಕಣಮ್ಮ ನಿನಗೆ. ಇವಾಗ ಅದನ್ನು ತೆಗೆದಾಕ್ಬಿಡು ಫಸ್ಟು. ಡಾಕ್ಟ್ರ್ ಹೇಳ್ದಂಗೆ ಫಸ್ಟ್ ಅದನ್ನು ಮನಸ್ಸಿನ ತೆಗೆದಾಕಿ, ನಾನು ಚೆನ್ನಾಗಿದ್ದೀನಿ, ನನಗೇನು ಇಲ್ಲ ಕಾಯಿಲೆ, ನಾನು ಚೆನ್ನಾಗಿದ್ದೀನಪ್ಪ ಅನ್ನಂಗೆ ಇರ್ಬೇಕು ನೀನು ಅದೇ ಒಂಥರ ಮನಸ್ಸಿನಾಗ ಇಕ್ಕೊಂಡಿದ್ರೆ ನಿನ್ಗೆ ಅದೇ ಬರುತ್ತೆ ಮನಸ್ಸಿನಾಗೆ. ಹೆಂಗೋ ಚೆನ್ನಾಗಾದಲ್ಲ ದೇವ್ರ ದಯದಿಂದನ, ಇನ್ನೇನೇನು ತಲೆ ಕೆಡಿಸ್ಕೋಬೇಡ. ಸರಿ ಆಯ್ತು ಕಣಪ್ಪ. ಹೆಂಗನ ಒಳ್ಳೆ ಅಳಿಯ ಸಿಗೋದಕ್ಕೆ ಇವತ್ತು ನಮ್ಮನ್ನ ಕಷ್ಟ ಸುಖ ನೋಡ್ಕೊಂತಾನಮ್ಮ ಅಂತ ಇಂಥವ್ರು ಸಿಕ್ಕಿದ್ರೆ ನಮ್ಗೆ ಯಾರು ನೋಡ್ಕೊಂಬಾರ ಹೇಳು? ಯಾರು ನೋಡ್ಕೊಂತಿರ್ಲಿಲ್ಲ. ಇವತ್ತು ಹೆಂಗನ ನನ್ನ ಮಗಳು ಒಳ್ಳೆ ಹುಡುಗನ ಮದುವೆ ಆಗೋದಕ್ಕೆ ಇವತ್ತು ನನ್ನ ಅಳಿಯ ಕರ್ಕೊಂಡೋಗಿ ಹೇಳ್ತಾನಾದ್ರೂ ಪರವಾಗಿಲ್ಲ ಅಂತೇಳಿ ಅಡ್ಮಿಟ್ ಮಾಡಿ ಎಲ್ಲ ತೋರಿಸಿ ಇವತ್ತು ಕರ್ಕೊಂಬಂದವಳೆ ಅಂದರೆ ನಿಜವಾಗ್ಲೂ ಇಂಥ ಅಳಿಯಂ ಪಡೆಯಕ್ಕೆ ನಾವೇನು ಪುಣ್ಯ ಮಾಡಿದ್ವಮ್ಮ ಕಣಮ್ಮ ಸೇವಂತಿ. ನಿಜವಾಗ್ಲೂ ಒಳ್ಳೆ ಮಗನ ಎತ್ತಿದ್ಯಾ ಕಣಮ್ಮ. ಮಕ್ಕಳಿದ್ರೆ ಹಿಂಗೆ ಇಂಥವ್ರು ಇರಬೇಕು, ತಂದೆ ತಾಯಿನ ನೋಡ್ಕೋಬೇಕು, ಹೆಣ್ಣು ಕೊಟ್ಟು ಅತ್ತೆ ಮಾಮನ್ನು ನೋಡ್ಕೋಬೇಕು, ಎಲ್ಲರನ್ನೂ ಕೈ ಹಿಡ್ದು ನೋಡ್ಕೊಂಬಂತಾರ ಆಗಬೇಕು. ನಿಜವಾಗ್ಲೂ ಒಳ್ಳೆ ಮಗನ ಎತ್ತಿದ್ಯಾ ಕಣಮ್ಮ. ಒಳ್ಳೆ ಮಗನ ಎತ್ತಿದ್ಯಾ. ಈಗ ಇಂಥವ್ರು ಆಗ್ಬಿಟ್ರೆ ಗಂಡು ಮಕ್ಕಳು ಎತ್ತಿದ್ಕೂ ಸಾರ್ಥಕ ಆಗುತ್ತೆ. ಗಂಡು ಮಕ್ಕಳು ಒಳ್ಳೆಯರಾಗ್ಬೇಕು ಕಣಮ್ಮ. ಎಲ್ಲ ಒಳ್ಳೆಯರಾದ್ರೇ ಮಕ್ಕಳು, ಹೆಣ್ಮಕ್ಳು ಗಂಡು ಮಕ್ಕಳು ಅಂತಲ್ಲ, ಒಟ್ಟಿನಲ್ಲಿ ಮಕ್ಕಳು ಒಳ್ಳೆಯವರಾಗಬೇಕು. ಹೆಣ್ಮಕ್ಳೇ ಆಗಲಿ ತಂದೆ ತಾಯಿನೂ ನೋಡ್ಕೋಬೇಕು, ಅತ್ತೆ ಮಾಮನೂ ನೋಡ್ಕೋಬೇಕು. ಗಂಡು ಮಕ್ಕಳು ಅಪ್ಪ ಅಮ್ಮನೂ ನೋಡ್ಕೋಬೇಕು, ಅತ್ತೆ ಮಾಮನೂ ನೋಡ್ಕೋಬೇಕು. ಹಿಂಗೆ ಎಲ್ಲ ನಾವು ಒಬ್ರಿಗೊಬ್ರು ಚೆನ್ನಾಗಿತ್ಕೊಂಡು ಎಲ್ಲರೂ ಹೊಂದಾಣಿಕೆಯಿಂದನ ಹಿಂಗಿದ್ರೇನ ಕಣಮ್ಮ. ನನಗೇನೋ ಒಳ್ಳೆ ಅಳಿಯ ಸಿಕ್ಕ್ಯಮ್, ದೇವ್ರಂತ ಅಳಿಯ. ನನ್ನ ಮಗ ನೋಡ್ಕೊಂತಾನೆ ಇಲ್ವೋ ಗೊತ್ತಿಲ್ಲ, ಹಂಗೆ ನೋಡ್ಕೊಬಿಟ್ಟ. ನನಗಂತೂ ಭಾಳ ಸಂತೋಷ ಆಯ್ತು ಕಣಮ್ಮ. ನನ್ನ ಅಳಿಯ ಇರೋದಕ್ಕೆ ನನಗೊಂಥರ ಧೈರ್ಯ ಬಂತು. ನನ್ನ ಅಳಿಯ ಇಲ್ಲ ಅಂದಿದ್ರೆ ನನಗೆ ಧೈರ್ಯನೇ ಇರ್ತಿರ್ಲಿಲ್ಲ ಕಣಮ್ಮ. ಬಿ ಪಿ ಐತೆ ನನಗೆ ಅಂಬದ ತೆಗ್ದಾಕ್ಬಿಡು ಫಸ್ಟು. ಅದೆಲ್ಲ ಮನಸ್ಸಿನಾಗ ಇಕ್ಕೆ ಮಾಡ್ಕೊಬೇಡ ಡಾಕ್ಟ್ರ್ ಹೇಳ್ದಂಗೆ. ಇಲ್ಲ ಕಣಪ್ಪ, ಆಮೇಲೆ ಆತ ತಲೆಗೆ ಇಕ್ಕೆ ಮಲೆಗೆ ಉಂಟ್ಕೊಂಡು ಒಳ್ಳೊಳ್ಳೇದು ಮಾಡ್ಕೊಂಡು ಹಂಗೇನಾದ್ರೆ ಮಾತ್ರೆಗಳೆಲ್ಲ ಏನಾನ ಕೊಟ್ಟವ್ರೆ ಅವನ್ನೆಲ್ಲ ನುಂಗಂಗಿದ್ರೆ ನುಂಗ್ಕೊಂಡು ಸುಮ್ಮನೆ ಇದು ಬಿಡ್ತೀನಿ. ನ್ಯಾತ ತಲೆ ಕೆಡಿಸಿ ಮಲ್ಲಿಪಾಟು. ನನಗೇನು ಯಾವ ಕಾಯಿಲೆನಿಲ್ಲ. ಡಾಕ್ಟ್ರ್ ಹೇಳಿದಲ್ಲ ಎಲ್ಲ ನಿಮ್ಮ MRI ಮಾಡಿ ನಿಮ್ಮನ್ನೇ ಎಲ್ಲ ಸ್ಕ್ಯಾನಿಂಗ್ ಮಾಡಿ ಏನು ಸಮಸ್ಯೆ ಇಲ್ಲ ಅಂತ ಹೇಳವ್ರೆ. ಏನು ಸಮಸ್ಯೆ ಇಲ್ಲ ಕಣಮ್ಮ. ಒಟ್ಟಿನಲ್ಲಿ ಚೆನ್ನಾಗಿ ಊಟ ಮಾಡಿ ಸೊಪ್ಪು ತರಕಾರಿ ಹಾಲು ಮೊಟ್ಟೆ ಮೀನು ಈ ಥರ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿನ್ನಿರಿ. ಹಸಿ ತರಕಾರಿಗಳು ಜಾಸ್ತಿ ತಿನ್ನಿರಿ. ಕ್ಯಾರೆಟು ಹುಳಿಕಾಯಿ ಈ ಥರ ಹಸಿ ಕ್ಯಾರೆಟು ಅವೆಲ್ಲ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮಗೆ ಚೆನ್ನಾಗಿರ್ತೀರಾ. ಇದೂ ಬಿ ಪಿ ಎಲ್ಲ ಲೆವೆಲ್ ಕಡಿಮೆ ಆಗಿಬಿಡುತ್ತೆ ನೀವು ಚೆನ್ನಾಗಿ ಊಟ ಮಾಡೋದ್ರಿಂದನ. ಮಜ್ಜಿಗೆ ಮೊಸರು ತುಪ್ಪ ಎಲ್ಲ ಬಿಸಿಲಿಗೆ ಚೆನ್ನಾಗಿ ತಿನ್ನಿರಿ ಅಂತ ಹೇಳಿರು. ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿದ್ರೆ ನೀವು ಕಾಯಿಲೆ ಎಲ್ಲ ದೂರ ಓಡೋಗ್ತವೆ. ನೀವು ಯಾವಾಗ ಊಟ ಮಾಡ್ದಂಗೆ ಇರ್ತೀರ ಹಿಂಗೆ ಆಗುತ್ತೆ ಅಂತ ಹೇಳಿದರು. ನೀನು ಮನಸ್ಸಿನಾಗ ಇಕ್ಕೊಂದಂಗತ್ತೆ, ಚೆನ್ನಾಗಿ ಊಟ ಮಾಡಿಬಿಡು ಅಷ್ಟೇ, ಏನೋ ತಲೆ ಕೆಡಿಸ್ಕೊಬೇಡ. ಒಂದು ಮುದ್ದೆ ಮಾಡ್ಕೊಂಡು ಊಟ ಮಾಡು, ಸ್ವಲ್ಪ ರೈಸ್ ತಿನ್ನು. ಜಾಸ್ತಿ ರೈಸ್ ತಿನ್ನಬೇಡ, ಸ್ವಲ್ಪ ರೈಸ್ ತಿನ್ನು. ರೈಸ್ ತಿಂದಂಗೂ ಇರಬಾರ್ದು. ಬರೀ ಶುಗರ್ ಬರುತ್ತೆ ಅಂತ ಏನೋ ತಿಂದಂಗಿದ್ರೆ ಅದಿನ್ನೂ ಜಾಸ್ತಿನೇ ಆಗುತ್ತೆ. ಯಾಕೆ ಗೊತ್ತಾ, ಆವಾಗ ನಿಮಗೆ ಏನು ಪೌಷ್ಟಿಕಾಂಶಗಳು ಸಿಗಲ್ಲ, ಅವಾಗ ಸುಸ್ತಾಗ್ತೀರ. ಶುಗರು ಬಿ ಪಿ ಅಂತೇಳಿ ಎಲ್ಲ ತಿಂದಂಗೆ ಕೈ ಬಿಟ್ಬಿಟ್ರೆ ಆವಾಗ ನಿಶಕ್ತಿ ಅನ್ನೋದು ಬರುತ್ತೆ. ನಿಶಕ್ತಿ ಅನ್ನೋದು ಬಂದಾಗ ನಿಮಗೆ ಎದ್ದು ಓಡಾಡೋಕ್ಕಾಗಲ್ಲ. ಇನ್ನೂ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕೇ
ಇರಲೇಳು ಸ್ವಲ್ಪ ಅದನ್ನ ಕಂಟ್ರೋಲಾಗಿ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ನಾವು ಊಟ ಮಾಡ್ಕೊಂಡು ಚೆನ್ನಾಗಿರೋದಕ್ಕೆ ನೋಡಬೇಕು. ಶುಗರು ಬಿ ಪಿ ಎಲ್ಲ ಈಗಿನ ಕಾಲಕ್ಕೆ ತಕ್ಕನಂಗೆ ಎಲ್ಲರಿಗೂ ಇದ್ದಿದ್ದೇ ಶುಗರು ಬಿ ಪಿ ಎಲ್ಲನೂ. ಒಟ್ಟಿನಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಹೆಂಗೆ ಇರಬೇಕೋ ಹಂಗೆ ಇರಬೇಕು ಅಷ್ಟೇ. ಅದೇ ಮನಸ್ಸಿನಾಗ ಇಟ್ಕೊಂಡಿರಬಾರ್ದು ಅಷ್ಟೇ. ಟೀ ಕಾಫಿ ಏನು ಕುಡಿಬೇಡ, ಕಾಸ್ಕೊಂಡ್ರೆ ಒಂದು ಲೋಟ ಹಾಲು ಕುಡಿ, ಅದು ಸಕ್ಕರೆ ಎಲ್ಲ ಕಡಿಮೆ ಮಾಡು. ಸ್ವಲ್ಪ ಬೆಲ್ಲ ಹಾಕೊಂಬಂಗಿದ್ರೆ ಬೆಲ್ಲ ಹಾಕ್ಕೊಂಡು ಕುಡಿ, ಇಲ್ಲಾಂದರೆ ಬರೀ ಹಾಲೇ ಕಾಸ್ಕೊಂಡು ಕುಡಿದ್ಬಿಡು. ಇಲ್ಲ ರಾಗಿ ಗಂಜಿ ಕುಡಿ, ಬೆಳಗ್ಗೆ ಟೈಮು ರಾಗಿ ಗಂಜಿ ಕುಡಿದ್ರೆ ಒಳ್ಳೇದು. ಅಕ್ಕ ಸುಮ್ಮನೆ ರಾಗಿ ಗಂಜಿ ಕುಡಿ. ರಾಗಿ ಗಂಜಿ ಕುಡಿಯೋದ್ರಿಂದ ಭಾಳ ಒಳ್ಳೆಯದು. ಬೆಳಗ್ಗೆ ಟೈಮ್ ರಾಗಿ ಗಂಜಿ ಕುಡಿ, ನೈಟ್ ಟೈಮು ಒಂದು ಲೋಟ ಹಾಲು ಕುಡಿದು ಮಲ್ಕೊಂಬಂತೆ. ಕಾಫಿ ಟೀ ಬೇಡ, ಯಾಕಂದರೆ ಅದ್ರಾಗೆ ಎಲ್ಲನ ಕಾಫಿ ಟೀ ಕುಡಿಯೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಈಗ ನೀನು ಯೋಚನೆನ ಬಿಟ್ಬಿಡು. ಎಲ್ಲ ಊಟದಿಂದಲೇ ಬರೋಲ್ಲ, ಯೋಚನೆ ಮಾಡೋದ್ರಿಂದಲೂ ಬರುತ್ತೆ. ನೀನು ಯೋಚನೆ ಮಾಡೇನೆ ಹಿಂಗಾಗಿರೋದು. ನೀನು ಫಸ್ಟ್ ಅದು ಯೋಚನೆ ಅನ್ನೋದು ಇದೆಯಲ್ಲ, ಅದಕ್ಕೆ ಯಾವ ಮೆಡಿಸನ್ ಇಲ್ಲ. ಅದನ್ನು ಫಸ್ಟು ನೀನು ಯೋಚನೆ ಅನ್ನೋದು ಬಿಡ್ಬಿಡ್ಬೇಕು. ಅದನ್ನು ನೀನು ಬಿಟ್ಟು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಯೋಚನೆ ಮಾಡೋದು ಮಾತ್ರ ಬಿಡಬೇಕು. ಯೋಚನೆ ಮಾಡೋದು ಬಿಟ್ಟು ಚೆನ್ನಾಗಿರೋದು ನೋಡಬೇಕು. ಅದನ್ನು ತಲೆಯಿಂದ ತೆಗ್ದಾಕ್ಬಿಡಿ. ಏನು ಬೇಕು ನಿನಗೆ? ನಿನ್ನ ಮಗಳು ಚೆನ್ನಾಗಿದ್ದಾಳೆ, ನನ್ನ ಮಗನೂ ಚೆನ್ನಾಗಿ ನೋಡ್ಕೊಂತಾನೆ. ನಾನು ಅದನ್ನೇ ಹೇಳಿರೋದು ಈಗಳಪ್ಪ. ಅವ್ರನ್ನೂ ಚೆನ್ನಾಗಿ ನೋಡ್ಕೆ, ನಮ್ಮನ್ನೂ ಚೆನ್ನಾಗಿ ನೋಡ್ಕೆ, ಎಲ್ಲರೂ ಚೆನ್ನಾಗಿ ನೋಡ್ಕೆ. ನೀನು ಎಲ್ಲರ ತಗೋ ಚೆನ್ನಾಗಿರ್ಬೇಕು ಕಣೋ, ಇರೋ ನಮ್ಮ ಮಗ ಅಂತ ನಾನು. ಈಗ ನೋಡು ಎಷ್ಟು ಚೆನ್ನಾಗಿ ಅವನು ನನ್ನ ಮಗ ಆಸ್ಪತ್ರೆಗೆ ಕರ್ಕೊಂಡೋದ ತೋರಿಸ್ತಾ ಹಿಂಗೆ. ಒಳ್ಳೆಯವರಾದರೆ ತಾನೆ ಅವರು ತೋರಿಸೋದು ಎಲ್ಲರೂ. ಹೆಂಗೋ ಆತ ನನ್ನ ಮಗ ನಿಮ್ಮನ್ನು ನೋಡಿದ್ನಲ್ಲ, ನಮ್ಗೆ ಅದೇ ಒಂಥರ ಖುಷಿ. ನನ್ನ ಮಗ ಹಿಂಗೆ ಒಳ್ಳೆಯವನಾದ್ರೆ ಸಾಕು, ನನಗೆ ಯಾವುದೂ ಚಿಂತೆ ಇರಲ್ಲ. ನಮಗೂ ಭಾಳ ಖುಷಿ ಆಯ್ತು ಕಣಮ್ಮ. ಒಂಥರ ಧೈರ್ಯ. ಆಸ್ಪತ್ರೆಗೆ ಇದು ಸಾಕೈತೆ. ಇನ್ನೇ ನಾವು ಹೋಗ್ತೀವಿ ಕಣಮ್ಮ ಊರಿಗೆ. ಅಣ್ಣ ಏನಕ್ಕೆ ಹೋಗ್ತೀರ? ಸುಮ್ಮನೆ ಇರೋದು ಕಲ್ಕಲ್ರಿ. ನಮ್ಮಯ್ಯಪ್ಪ ಏಳೇವೈತಿ, ಬಂದರೆ ಕಳಿಸ್ಬೇಡ. ನೀನು ಸುಮ್ಮನೆ ಏನಕ್ಕೆ ಕಳಿಸ್ತೀಯ? ಬಂದರೆ ಬೇಡ ಕಳಿಸ್ಬೇಡ ಅಂತ ಹೇಳೋಗೈತೆ. ಕಳಿಸ್ಬೇಡ. ಯಾಕೆ ಕಳಿಸ್ತೀಯ? ಒಂದು ತಿಂಗಳು ಇಲ್ಲೇ ಇಕ್ಕೊಂಡು ಆಸ್ಪತ್ರೆಗೆ ಹೋಗಿ ಬಂದಿದ್ದಕ್ಕೆ ಪ್ರಯೋಜನ ಇಲ್ದಂಗೆ ಮಾಡಬೇಡ ಅಂತ ಹೇಳೋಗೈತಿ. ಒಂದು ತಿಂಗಳು ಇರು. ಅಯ್ಯಪ್ಪ ಅಂಗಡಿ ತಕೋತು ಕಳಿಸ್ಬೇಡ ಕಣೆ. ಒಂದು ತಿಂಗಳು ತಕನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಮಂತೆ. ನಿಶಕ್ತಿ ಬೇರೆ ಒಕ್ಕೈಗೆ, ಅದಕ್ಕೆ ಮೊಟ್ಟೆ ಗಿಟ್ಟೆ ಎಲ್ಲ ಬೇಯಿಸಿ ಚೆನ್ನಾಗಿ ಒಂದು ಸ್ವಲ್ಪ ದಿನ ಸೊಪ್ಪು ತರಕಾರಿ ಎಲ್ಲನ ಮಾಡಿಕ್ಕೋ, ಊಟ ಮಾಡ್ಕೊಂಡು ಚೆನ್ನಾಗಿರಲಿ ಅಂತ ಹೇಳೈತೆ. ಇರಾಕ ಮಗಳ ಮನೆ ಅಂತ ಒಂದು ತಿಂಗಳು ಇದ್ದೋಗು. ಬೇಡ ಅಣ್ಣ ಇರು. ಇಲ್ಲ ನೀನು ಇಲ್ಲಿಂದನೇ ಕೆಲ್ಸಕ್ಕೆ ಹೋಗು. ಇರ್ರಿ ಒಂದು ತಿಂಗಳು. ನಮ್ಮ ಇರಮ್ಮ ಒಂದು ತಿಂಗಳಿದ್ದು ಹೋಗಿ ಮಂತೆ. ಆ ಮಾತ್ರೆಗಳೆಲ್ಲ ಇದಾವಲ್ಲ, ನಮ್ಮ ಮಾತ್ರೆಗಳೆಲ್ಲ ತಗೊಂಬಂತೆ. ಎಲ್ಲದಕ್ಕೂ ಇದು ಮಾಡ್ತೀನಿ. ಈಗ ನಿಶಕ್ತಿ ಆಗ್ಬಿಟ್ಟೈತಿ. ನೀನು ನಿಶಕ್ತಿನೇ, ಶಕ್ತಿ ಇಲ್ಲ ಅಂತ ಹೇಳವ್ರೆ. ಮತ್ತು ಬ್ಲಡ್ ಎಲ್ಲ ಕಡಿಮೆ. ಯಾವಾಗ ಶುಗರು ಬಿ ಪಿ ಅಂತ ಎಲ್ಲ ತಿನ್ನಂಗೆ ಕೈ ಬಿಡ್ತೀವೋ ಅವಾಗ ನಿಶಕ್ತಿ ಸ್ಟಾರ್ಟ್ ಆಗುತ್ತೆ. ಅಷ್ಟೇ. ನಾನು ಇನ್ಮೇಲೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಈಗ ಯಾವ ಸರ್ ಬರುತ್ತೋ ಅದು ನುಮ್ತೀನಿ. ಸುಮ್ಮನೆ ಕೈಲಾದೊಟ್ಟು ಬದುಕು ಮಾಡ್ಕೊಂಡು ಸುಮ್ಮನೆ ಇರೋಕ್ಕೆ ನೋಡ್ತೀನಿ ಅಷ್ಟೇ. ಅಷ್ಟೇ ಕಣಪ್ಪ. ಅದನ್ನ ಮನಸ್ಸಿನಾಗ ಇಕ್ಕೊಂಬಕ್ಕೆ ಹೋಗ್ಬಾರ್ದು. ಅದು ಸರಿನೇ. ಮನಸ್ಸಿನಾಗ ಇಕ್ಕೊಂಡೊಟ್ಟನು ಇಲ್ಲದ ಕಾಯಿಲೆಗಳು ಅಂದರೆ ಮನಸ್ಸಿಂದ ತೆಗೆದು ಎಸ್ತು ಬಿಡ್ಬೇಕು ಅಸಿಕೆ. ಯಾವುದೇ ಆಗಲಿ ಮನಸ್ಸಿನಾಗ ಇಕ್ಕೊಂಡು ನಾವು ಕೊರ್ಗೋದು, ಮನಸ್ಸಿನಾಗ ಇಕ್ಕೊಂಡು ಯೋಚನೆ ಮಾಡೋದು ಅದೆಲ್ಲ ಮಾಡಬಾರ್ದು. ನನಗೆ ಗೊತ್ತಾತಲ್ಲ ಇನ್ಮೇಲಿಂದಾನ. ನಾನು ಇನ್ಮೇಲೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು ಅಮ್ಮಂಗಿರ್ತೀನಿ ಪಟ್ಟಿ. ಪಾಟಿ ಗೊತ್ತಾಯ್ತಲ್ಲ ನನಗೆ ಹೆಂಗಿರ್ಬೇಕು ಅಂತ. ಡಾಕ್ಟ್ರು ಬೈದರು, ನೀನು ಚಿಂತೆ ಮಾಡ್ತೀಯ ಕಣಮ್ಮ, ನೀನು ಚಿಂತೆ ಮಾಡೋದೇ ಅರ್ಧ ಕಾಯಿಲೆ ಅಂತ. ಇನ್ಮೇಲೆ ಚಿಂತೆ ಮಾಡ್ದಂಗೆ ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡ್ತೀನಿ ಅಷ್ಟೇ. ಎಲ್ಲ ತಿಂತೀನಿ ಉಣ್ತೀನಿ. ಏನಾಗಲ್ಲ. ನಾವು ಅದನ್ನೇ ಮನಸ್ಸಿನ ಇಕ್ಕೊಂಡು ಅದನ್ನ ತಿಂಬಲ್ಲ, ಇನ್ನು ತಿಂಬಲ್ಲ, ಅಂತ ತಿನ್ಬಾರ್ದು, ಇನ್ನು ತಿನ್ಬಾರ್ದು ಅಂತಿದ್ರೆ ಹಲವಾರು ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ. ಒಟ್ಟಿನಲ್ಲಿ ನಾವು ಆದಷ್ಟು ಕಂಟ್ರೋಲಾಗಿ ಇಟ್ಕೊಂಡು ಊಟ ಮಾಡಿಕೊಂಡು ಶಕ್ತಿಯಾಗಿರೋದು ನೋಡ್ಬೇಕಷ್ಟೇ. ಅಷ್ಟೇ ಕಾಣತ್ತೆ, ಇನ್ನೇನು ಇಲ್ಲ. ಫಸ್ಟು ನೀನು ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಜಾಸ್ತಿ ನೀರು ಕುಡಿ. ನೀರನ್ನು ಚೆನ್ನಾಗಿ ಕುಡಿಬೇಕು. ನೀನು ನೀರನ್ನು ಕಡಿಮೆ ಕುಡಿತೀಯ. ನೀರು ಒಂದಿಷ್ಟಾದರೂ ನೀರು ಕುಡಿಯಲ್ಲ ನೀನು. ನೀರು ಕುಡಿ ಫಸ್ಟು. ನೀನು ಚೆನ್ನಾಗಿ ಬೇಸಿಗೆ ಹೊತ್ಕು ನೀನು ಎಷ್ಟು ನೀರು ಕುಡಿತೀಯ ಅಷ್ಟು ಒಳ್ಳೇದು ಅಂತ ಹೇಳೋರು ಡಾಕ್ಟ್ರು. ನೀನು ಯಾವ ಕಾಯಿಲೆಗಾನ ಹೋಗಿ ಫಸ್ಟ್ ಡಾಕ್ಟ್ರುಗಳು ಹೇಳೋದೇ ನೀರು ಕುಡಿಬೇಕು ಅಂತ ಹೇಳೋದು. ನೀರಿನ ಮುಂದೆ ಊಟ ಅಲ್ಲ, ಫಸ್ಟು ನೀರು. ಫಸ್ಟ್ ನೀರು ಚೆನ್ನಾಗಿ ಕುಡ್ದು ಆಮೇಲೆ ಚೆನ್ನಾಗಿ ಊಟ ಮಾಡಿರಿ ಅಂತ ಹೇಳ್ತಾರೆ. ನೀರು ಚೆನ್ನಾಗಿ ಕುಡಿಬೇಕು ಅಂತಾರೆ. ನೀರು ಚೆನ್ನಾಗಿ ಕುಡಿಬೇಕು ಯಾವಾಗಲೂ. ಬೇಸಿಗೆಗೆ ನಿನಗೆ ಎಷ್ಟು ಬಾಯಾರಿಕೆ ಆಗುತ್ತೋ ಅಷ್ಟು ಚೆನ್ನಾಗಿ ಕುಡಿದ್ಬಿಡು. ಚೆನ್ನಾಗಿ ಕುಡಿದ್ರೆ ಆವಾಗ ಯಾವ ಕಾಯಿಲೆಗಳು ಇರಲ್ಲ ಕಣತ್ತೆ. ಬಿ ಪಿ ಶುಗರ್ ಎಲ್ಲ ಹೊರಟೋಗ್ಬಿಡುತ್ತೆ, ಏನೂ ಇರಲ್ಲ. ಚೆನ್ನಾಗಿ ನೀರು ಕುಡಿಬೇಕು ಒಟ್ಟಿನಲ್ಲಿ. ನೀರು ಕುಡಿಯೋದ್ರಿಂದನ ಎಲ್ಲ ನಾವು ಎಲ್ಲ ಅದ್ರ ಕಾಯಿಲೆ ಎಲ್ಲ ಅದರಲ್ಲಿ ಹೊರಟೋಗ್ಬಿಡುತ್ತಂತೆ. ನಾವು ಹೊರಗೆ ಹೋದಾಗ, ಹೊರಗೆ ಹೋಗ್ಬಿಟ್ಟಾಗ ಅದು ಕಾಯಿಲೆ ಅದ್ರಾಗ ಏನಿದ್ರೂ ಎಲ್ಲ ಹೊರಟೋಗ್ಬಿಡುತ್ತೆ ಆಚೆಗೆ. ನೀರು ಜಾಸ್ತಿ ಕುಡಿಯೋದ್ರಿಂದ ಅಷ್ಟು ಏನೆಲ್ಲ ಪ್ರಾಬ್ಲಮ್ಗಳು ನಾವು ಇದು ಮಾಡೋದು ಅದೆಲ್ಲ ತಡೆಗಟ್ಬೋದು. ತೊಂದರೆಗಳಾಗೋದೆಲ್ಲನ ತಡೆಗಟ್ಬೋದು. ನಿಜವಾಗ್ಲೂ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ಇಂಥ ಅಳಿಯ ಸಿಗೋಕ್ಕೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಭಾಳ ಖುಷಿ ಆಗ್ತೈತಿ, ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ನನಗಂತೂ.
ಅವ್ರ ಅಮ್ಮ ಇರೋನು ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಇರ್ರಿ ಇರ್ರಿ ಅಂತ ಬಲವಂತ ಮಾಡ್ತಾ ಇದ್ದಾರೆ. ಒಂದು ವಾರ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ. ಯಾವ ಕಾಯಿಲೆನಿಲ್ಲ, ಬಿ ಪಿ ಸ್ವಲ್ಪ ಜಾಸ್ತಿ ಐತೆ, ಶುಗರ್ ಲೆವೆಲ್ ಎಲ್ಲ ಕಡಿಮೆ ಐತೆ, ಏನು ಪ್ರಾಬ್ಲಮ್ ಏನಿಲ್ಲ. ನೀವೇನೇನು ಯೋಚನೆ ಮಾಡಿಬಿಟ್ರಿ, ಏನು ಬೇರೆ ಪ್ರಾಬ್ಲಮ್ಗಳ ಬಗ್ಗೆನೇ ನೀವು ತಲೆ ಕೆಡಿಸ್ಕೋಬೇಡ್ರಿ ಅಂತೇಳಿ ಹೇಳವ್ರೆ. ನಾನು ಅಷ್ಟೇ ಇವಾಗ ಒಂಥರ ಧೈರ್ಯವಾಗಿದ್ದೀನಿ, ಇನ್ಮೇಲೆ ಏನು ತಲೆ ಕೆಡಿಸ್ಕೊಂಬಲ್ಲ. ಇನ್ನು ಹೆಂಗಾತ ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡ್ತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.